ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋ ಒಂದು ತುಂಬ ಇಂಪಾರ್ಟೆಂಟ್ ಇರುವ ವಿಡಿಯೋ. ಯಾಕಂದರೆ ಒಂದು ಪಿ ಯು ಸಿಯ ಒಂದು ಪ್ರೈಸ್ ಮನಿ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಗೊತ್ತೇ ಇಲ್ಲ ಇದು ಒಂದು ಪ್ರೈಸ್ ಮನಿ ಬರುತ್ತೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ಇದನ್ನು ಮಿಸ್ ಮಾಡ್ಕೊತಾ ಇದ್ದೀರಾ. ಸೊ ಯಾವುದೇ ಕಾರಣಕ್ಕೂ 20,000 ರಿಂದ 25,000 ರೂಪಾಯಿ ಸಿಗುತ್ತೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಆಲ್ರೆಡಿ ನಿಮ್ಮ ರಿಸಲ್ಟು ಬಂದಿದೆ. ಸೊ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ನಿಮ್ಮ ರಿಸಲ್ಟ್ ಮೇಲೆ ಇದು ಬರುತ್ತೆ. ಈ ಫಾರ್ ಎಕ್ಸಾಂಪಲ್ ಅಂದರೆ ಒಂದು 60 ರಿಂದ ಒಂದು 75 ಗಂಟೆ ರಿಸಲ್ಟ್ ತೆಗೆದವ್ರಿಗೆ ಒಂದು 15,000, 75 ರಿಂದ 85 ತೆಗೆದವ್ರಿಗೆ ಒಂದು 20,000, 85 ರಿಂದ ಆ ಕಡೆ 100 ತೆಗೆದವ್ರಿಗೆ ಒಂದು 25,000 ರೂಪಾಯಿ ಇರುತ್ತೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಸ್ಕಾಲರ್ಶಿಪ್ನ ಮಿಸ್ ಮಾಡ್ಕೋಬೇಡಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಬನ್ನಿ ನೋಡಿ, ಇದರಲ್ಲಿ ಪೂರ್ತಿ ಡೀಟೇಲ್ಸ್ ಅದಕ್ಕೆ ನಾನು ತೊಗೊಂಬಂದಿದ್ದೀನಿ. ಓನ್ಲಿ ನಿಮಗೆ ಸ್ಟಡಿ ಅದು ಹೇಳ್ತಾ ಇದ್ದರೆ ಸೊ ಅದು ಯೂಸ್ ಆಗುತ್ತೆ. ಸೊ ಇದು ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಥರದ್ದೆಲ್ಲನೂ ನಾನು ಮಾಹಿತಿ ಕೊಡ್ತಾ ಇರ್ತೀನಿ. ಸ್ಕಾಲರ್ಶಿಪ್ಗೆ ಸಂಬಂಧ ಪ್ರತಿಯೊಂದನ್ನು ನಿಮ್ಮೊಂದು ಎಜುಕೇಷನ್ದು ನೋಡಿ, ಇದು ಒಂದು ಸ್ಕಾಲರ್ಶಿಪ್ ಬಂದರೆ ನಿಮ್ಮ ಒಂದು ಮುಂದಿನ ಒಂದು ಫ್ಯೂಚರ್ ಸ್ಟಡೀಸ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ಇದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ನೋಡಿ, ಮೊದಲನೇದು 2ನೇ PUC ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ 20,000 ಪ್ರೋತ್ಸಾಹಧನ ಅರ್ಜಿ ಸಲ್ಲಿಸಲು ಸಂಪೂರ್ಣ ಮಾಹಿತಿನ ಇದರಲ್ಲಿ ಕೊಡ್ತಾಯಿದ್ದೀನಿ. ನೋಡಿ, ಕ್ಲೀನಾಗಿ ಕೊಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿದ್ರೆ ಅಂದ್ಕೊತಾ ಇದ್ದೀನಿ. ಸೊ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ನೋಡಿ, ಮೊದಲಿಗೆ ಇಲ್ಲಿ ಇದೊಂದು ಯಾವುದು ವಿದ್ಯಾರ್ಥಿ ವೇತನ ಅಂದರೆ ಇದೊಂದು ಪ್ರಶಸ್ತಿ ಹಣ ವಿದ್ಯಾರ್ಥಿ ವೇತನ ಅಂದರೆ ಒಂದು ಪ್ರೈಸ್ ಮನಿ. ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಇದೊಂದು ಪ್ರೈಸ್ ಮನಿ ಮಾಮೂಲಿ ಪ್ರತಿ ವರ್ಷ ಒಂದು ಸೆಕೆಂಡ್ PUC ಕಂಪ್ಲೀಟ್ ಆದವರಿಗೆ ಸಿಗುತ್ತೆ. ಸೊ ಇದರ ಒಂದು ವಿದ್ಯಾರ್ಹತೆ ಸಂಪೂರ್ಣ ಡೀಟೇಲ್ಸ್ ತಂದಿದ್ದೀನಿ ಇದರಲ್ಲಿ. ಅದಕ್ಕಾಗಿ ನೋಡಿ, ಇದರ ಒಂದು ವಿದ್ಯಾರ್ಹತೆ ಒಂದು PUC ತೇರ್ಗಡೆಯಾಗಿರಬೇಕು. ಯಾರು ಅರ್ಜಿ ಸಲ್ಲಿಸಲು ಅರ್ಹರಂದರೆ 2024 ವರ್ಷ ಪಾಸ್ ಆದವರು ಮಾತ್ರ. ಓನ್ಲಿ 2024ಗೆ ಪಾಸ್ ಆದ ಸ್ಟೂಡೆಂಟ್ಸ್ಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅವೈಲೇಬಲ್ ಇರುತ್ತೆ. ನೋಡಿ, ಒಂದು ಅಪ್ಲಿಕೇಶನ್ ಮೋಡ್ ಒಂದು ಆನ್ಲೈನ್ ಇರುತ್ತೆ. ಸೊ ನೋ ಆಫ್ಲೈನ್, ಓನ್ಲಿ ಒಂದು ಆನ್ಲೈನಲ್ಲಿ ಮಾತ್ರ ಇದು ಸಲ್ಲಿಸೋಕ್ಕೆ ಸಾಧ್ಯ. ನೋಡಿ, ಬಹುಮಾನ ಮೊತ್ತದ ವಿದ್ಯಾರ್ಥಿ ವೇತನ 2024 SC ಮತ್ತು SC ವಿದ್ಯಾರ್ಥಿಗಳಿಗೆ. ನೋಡಿ, ಓನ್ಲಿ SC ಆ್ಯಂಡ್ ST ಸ್ಟೂಡೆಂಟ್ಸ್ಗೆ ಮಾತ್ರ ಇದು ಪ್ರೈಸ್ ಮನಿ ಅವೈಲೇಬಲ್ ಇರೋದು. ಸೊ ಇದೊಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಾರೆ. ನೋಡಿ, ಈ ಬಹುಮಾನದ ವಿದ್ಯಾರ್ಥಿ ವೇತನವನ್ನು ಮೊದಲ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. 2ನೇ PUC ಪರೀಕ್ಷೆ 2024ರ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು. ನೋಡಿ, ಫಸ್ಟ್ ಅಟೆಂಪ್ಟಲ್ಲೇ ನೀವು ಒಂದು ಪಾಸ್ ಆಗಿರಬೇಕು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಫಸ್ಟ್ ಅಟೆಂಪ್ಟ್ ಉತ್ತೀರ್ಣರಾಗಿರಬೇಕು. ಬನ್ನಿ ನೆಕ್ಸ್ಟು, ವಿದ್ಯಾರ್ಹತೆ ಏನಾಗಿರಬೇಕು. ನೋಡಿ, ವಿದ್ಯಾರ್ಹತೆ ಒಂದು ಅರ್ಹತೆ ಏನಂದರೆ ಒಂದು ಪರಿಶಿಷ್ಟ ಜಾತಿ ಅಂದರೆ ಒಂದು SC, ಪರಿಶಿಷ್ಟ ವರ್ಗ ಅಂದರೆ ಒಂದು ST ಇದು ವಿದ್ಯಾರ್ಥಿಗಳಾಗಿರಬೇಕು ಮತ್ತು ಅವರ ಮೊದಲ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿರಬೇಕು. ಫಸ್ಟ್ ಅಟೆಂಪ್ಟಲ್ಲೇ ಒಂದು ತೇರ್ಗಡೆನ ಹೊಂದಿರಬೇಕು. ನೆಕ್ಸ್ಟ್ ಏನಿದೆ ನೋಡಿ, ಪರಿಶಿಷ್ಟ ಜಾತಿ SC ST ವರ್ಗದ ವಿದ್ಯಾರ್ಥಿಗಳಿಗೆ ನೀಡುವ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಒಂದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಎರಡೂ ಸೇರಿ ನೀಡುತ್ತೆ ನಿಮ್ಮ ಒಂದು ಸ್ಕಾಲರ್ಶಿಪ್ನ. ಏನೇನು ದಾಖಲೆಗಳು ಬೇಕು, ತುಂಬ ಇಂಪಾರ್ಟೆಂಟ್. ಇಷ್ಟನ್ನು ನೀವು ರೆಡಿ ಇಟ್ಕೊಂಡಿರಿ. ಈ ದಾಖಲೆಗಳನ್ನ ನೋಡ್ಕೊಳ್ಳಿ ಕರೆಕ್ಟಾಗಿ. ಒಂದು ಅಗತ್ಯ ಇರುವ ದಾಖಲೆಗಳು ಬೇಕಂದರೆ ನೀವು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕು. ಆಮೇಲೆ ಒಂದು SLC ಮಾರ್ಕ್ಸ್ ಕಾರ್ಡು, ಆಮೇಲೆ PUCಯ ಮಾರ್ಕ್ಸ್ ಕಾರ್ಡು, ಅದಾದಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಅದಾದಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಅದಾದಮೇಲೆ ಬ್ಯಾಂಕ್ ಪಾಸ್ಬುಕ್ಕು, ಅದಾದಮೇಲೆ ಒಂದು ಮೊಬೈಲ್ ನಂಬರ್. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಬ್ಯಾಂಕ್ ಪಾಸ್ಬುಕ್ ಇರಲ್ಲ. ಸೊ ದಯವಿಟ್ಟು ಇವಾಗಲೇ ಮಾಡಿಸ್ಕೊಂಬಿಡಿ. ನೋಡಿ, ಇಷ್ಟು ಒಂದು ಅಗತ್ಯ ದಾಖಲೆಗಳು ಬೇಕು ಈ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು.
ಮತ್ತು ಇನ್ನೇನೇ ಡೌಟ್ ಇದ್ದರೆ ನಿಮಗೆ ಇದ್ರ ಸಂಬಂಧ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ಇದನ್ನು ಕೇಳಿದ್ರಿ, ಏನಂದರೆ ಸರ್ ಸ್ವಲ್ಪ ಸ್ಕಾಲರ್ಶಿಪ್ ಇದ್ರ ಬಗ್ಗೆ ಐಡಿಯಾ ಇಲ್ಲ ನಮಗೆ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ಸೊ ಅದಕ್ಕಾಗಿ ಇದರಲ್ಲಿ ಕೊಟ್ಟಿದ್ದೀನಿ. ಸೊ ಇದು ಕನ್ಫರ್ಮ್, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಪ್ರತಿ ವರ್ಷವೂ ಬರುತ್ತೆ. ವಿತಿನ್ ಅರ್ಜಿ ಸಲ್ಲಿಸಿದ ವಿತಿನ್ ಒಂದು 2, 3 or 4 ಮಂತ್ಸ್ ಒಳಗಡೆ ನಿಮ್ಮ ಒಂದು ಅಕೌಂಟಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಪೂರ್ತಿ ವಿಡಿಯೋ, ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಇದು ಎಲ್ಲರೂ ಒಂದು ಸದುಪಯೋಗ ಪಡಿಸ್ಕೊಳ್ಳಿ. ಇದ್ರದ್ದು ಎಷ್ಟೋ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ, ಅದಕ್ಕಾಗಿ. ಓಕೆ, ಸಬ್ಸ್ಕ್ರೈಬ್ ಆಗಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾಯಿರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್.